ವೇದಕರ್ತು ಅಪ್ರಸಿದ್ಧೇ ಅಂತ ಆಚಾರ್ಯ ಮಧ್ವರ ತತ್ವನಿರ್ಣಯದಲ್ಲಿ ಪ್ರಥಮ ಪರಿಚ್ಛೇದದಲ್ಲೇ ಒಂದು ಪ್ರಯೋಗ ಇದೆ. ಅಪೌರುಷೇಯತ್ವಂಚ ಸ್ವತಯೇವ ಸಿದ್ಧಂ ವೇದಕರ್ತು ಅಪ್ರಸಿದ್ಧೇ. ವೇದವನ್ನು ರಚಿಸಿದವನು ಪ್ರಸಿದ್ಧನಾಗಿಲ್ಲ, ವೇದವನ್ನು ರಚಿಸಿದವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅದರ ಅರ್ಥ. ವೇದಕರ್ತು ಅಂತ ಪ್ರಯೋಗ, ವೇದಸ್ಯ ಕರ್ತ ವೇದಕರ್ತ ತಸ್ಯ ವೇದಕರ್ತು ಅಂತ ಅದು ಷಷ್ಠಿ ತತ್ಪುರುಷ ಸಮಾಸ ಆಗಬೇಕು. ಆ ಷಷ್ಠಿ ತತ್ಪುರುಷ ಸಮಾಸ ಆಯ್ತು ಹೇಗೆ ಅಂತ ಅಲ್ಲೊಂದು ಜಿಜ್ಞಾಸೆಯನ್ನ ಟೀಕಾಕಾರರಾದ ಜಯತೀರ್ಥರು, ಟಿಪ್ಪಣಿಕಾರರು, ರಾಘವೇಂದ್ರ ಸ್ವಾಮಿಗಳು ಮೊದಲಾದವರೆಲ್ಲ ಮಾಡಿದ್ದಾರೆ. ಮೂಲತಃ ಕರ್ತೃಕರ್ಮಣೋ ಕೃತಿ ಅಂತ ಸೂತ್ರ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 623ನೇ ಸಂಖ್ಯೆ ಅದರದು. ಅಷ್ಟಾಧ್ಯಾಯಿಯಲ್ಲಿ 2-3-65 ಕೃತ್ಪ್ರತ್ಯಯಗಳು ಇದ್ದಾಗ ಕರ್ತೃವಾಚಕವಾದ ಶಬ್ದಕ್ಕೆ ಅಥವಾ ಕರ್ಮವಾಚಕವಾದ ಶಬ್ದಕ್ಕೆ ಷಷ್ಠಿ ವಿಭಕ್ತಿ ಬರಬೇಕು ಅಂತ ನಿಯಮ. ಕೃಷ್ಣಸ್ಯ ಕೃತಿ, ಇಲ್ಲಿ ಕೃತಿ ಅನ್ನೋದು ಕೃತ್ಪ್ರತ್ಯಯಂತವಾದ ಒಂದು ಶಬ್ದ. ಅದನ್ನು ಮಾಡಿದವನು ಕೃಷ್ಣ, ಆದ್ರಿಂದ ಕೃಷ್ಣ ಎಂಬ ಕರ್ತೃವನ್ನು ಹೇಳುವ ಕೃಷ್ಣ ಶಬ್ದಕ್ಕೆ ಷಷ್ಠಿ ವಿಭಕ್ತಿ ಬಂದಿದೆ. ಹಾಗೆ ಇನ್ನೊಂದು ಪ್ರಯೋಗ, ಜಗತಃ ಕರ್ತ ಕೃಷ್ಣ ಅಂತ, ಜಗತ್ತನ್ನು ನಿರ್ಮಿಸಿದವನು ಕೃಷ್ಣ ಅಂತ. ಇಲ್ಲಿ ಕರ್ತ ಅನ್ನುವುದು ಕೃತ್ಪ್ರತ್ಯಯ, ಜಗತಃ ಅನ್ನುವುದು ಜಗತ್ತನ್ನ ಭಗವಂತ ನಿರ್ಮಿಸಿದಾಗ ಜಗತ್ತೆಂಬುದು ಕರ್ಮ, ಕರ್ಮವನ್ನು ಹೇಳುವ ಜಗತ್ತೆಂಬ ಶಬ್ದಕ್ಕೂ ಕೂಡ ಷಷ್ಠಿ ವಿಭಕ್ತಿ ಬಂದಿದೆ. ಹೀಗೆ ಷಷ್ಠಿ ವಿಭಕ್ತಿ ಬಂದ ಬಳಿಕ ಸಮಾಸ ಮಾಡಬೇಕೇ ಬೇಡವೇ ಅಂತ ಮುಂದಿನ ಒಂದು ಪ್ರಶ್ನೆ. ತ್ರಿಜಕಾಭ್ಯಾಂ ಕರ್ತರಿ ಅಂತ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 709ನೇ ಸೂತ್ರ, ಅಷ್ಟಾಧ್ಯಾಯಿಯಲ್ಲಿ 2-2-15. ಕರ್ತೃ ಎಂಬ ಅರ್ಥದಲ್ಲಿ ಬಂದಿರುವಂತಹ ತ್ರಿಚ್ ಪ್ರತ್ಯಯ ಮತ್ತು ಅಕಪ್ರತ್ಯಯಗಳು ಬಂದು ಆ ತ್ರಿಚ್ ಪ್ರತ್ಯಯಾಂತವಾದ ಅಕಪ್ರತ್ಯಯಾಂತವಾದ ಶಬ್ದ ಇದ್ದಾಗ ಅವುಗಳ ಜೊತೆಗೆ ಷಷ್ಠಿ ವಿಭಕ್ತಿಯಂತವಾದ ಶಬ್ದಕ್ಕೆ ಸಮಾಸವನ್ನು ಹೇಳಬಾರದು ಅಂತ ಅದರ ಅರ್ಥ. ಅಪಾಂ ಸೃಷ್ಟ, ನೀರಿನ ಸೃಷ್ಟಿಕರ್ತ ಅಂತ ಅದಕ್ಕೆ ಅರ್ಥ. ಅಪಾಂ ಅನ್ನು ಷಷ್ಠಿ ವಿಭಕ್ತಿ. ಆ ಷಷ್ಠಿ ವಿಭಕ್ತಿ ಬಂದಿರುವುದು ಹಿಂದಿನ ಕರ್ತೃಕರ್ಮಣೋ ಕೃತಿ ಎಂಬ ಸೂತ್ರದಿಂದ. ಇಲ್ಲಿ ಕರ್ತೃ ಎಂಬ ಅರ್ಥವುಳ್ಳಂತಹ ತ್ರಿಚ್ ಪ್ರತ್ಯಯಾಂತವಾದ ಶಬ್ದ ಸೃಷ್ಟ ಅಂತ ಅದರ ಸಂಬಂಧ ಇರುವುದರಿಂದ ಷಷ್ಠಿ ವಿಭಕ್ತಿಗೆ ಸಮಾಸ ಆಗಬಾರದು, ಅಪ್ಸೃಷ್ಟ ಅಂತ ಹೇಳಬಾರದು, ಅಪಾಂ ಸೃಷ್ಟ ಅಂತಲೇ ಅದನ್ನ ಪ್ರತ್ಯೇಕವಾಗಿ ಪ್ರಯೋಗ ಮಾಡಬೇಕು. ಹಾಗೆ ವ್ರಜಸ್ಯ ಭರ್ತ, ಅಪಾಂ ಸೃಷ್ಟ ಅಂದ್ರೆ ನೀರನ್ನು ಸೃಷ್ಟಿಸಿದವನು, ನೀರಿನ ಸೃಷ್ಟಿಕರ್ತ ಅಂತ ಅರ್ಥ. ವ್ರಜಸ್ಯ ಭರ್ತ ಅಂದ್ರೆ ನಂದಗೋಕುಲದ ಒಡೆಯ ಅಂತ ಅರ್ಥ. ಇಲ್ಲಿ ಸೃಷ್ಟ ಮತ್ತು ಭರ್ತ ಎರಡು ಕಡೆನೂ ತ್ರಿಚ್ ಪ್ರತ್ಯಯಾಂತವಾದ ಶಬ್ದ ಇದೆ. ಆ ತ್ರಿಚ್ ಪ್ರತ್ಯಯಾಂತವಾದ ಶಬ್ದ ಇರೋದ್ರಿಂದ ಮೊದಲಿರುವಂತಹ ಆ ಶಬ್ದಕ್ಕೆ, ವ್ರಜಸ್ಯ ಅನ್ನುವ ಶಬ್ದಕ್ಕೆ, ಷಷ್ಠಿ ವಿಭಕ್ತಿಯಂತವಾದ ಶಬ್ದಕ್ಕೆ ಭರ್ತ ಎಂಬುದರ ಜೊತೆಗೆ ಸಮಾಸವನ್ನ ಹೇಳಬಾರದು, ವ್ರಜಭರ್ತ ಅನ್ನಬಾರದು. ಹಾಗೇನೆ ಓದನಸ್ಯ ಪಾಚಕ, ಹಿಂದಿಂದೆರಡು ತ್ರಿಚ್ ಪ್ರತ್ಯಯಾಂತವಾದ ಶಬ್ದಗಳಿಗೆ ಉದಾಹರಣೆ. ಪಾಚಕ ಅನ್ನೋದು ಅಕಪ್ರತ್ಯಯಾಂತವಾದ ಶಬ್ದಕ್ಕೆ ಉದಾಹರಣೆ. ಓದನಸ್ಯ ಎಂಬಲ್ಲಿ ಷಷ್ಠಿ ವಿಭಕ್ತಿಯಂತವಾದ ಶಬ್ದ ಇದೆ, ಅದು ಪಾಚಕ ಎಂಬ ಶಬ್ದದ ಜೊತೆಗೆ ಸಮಾಸ ಹೊಂದಿ ಓದನ ಪಾಚಕ ಅಂದ್ರೆ ಅನ್ನವನ್ನು ಬೇಯಿಸುವ ಮನುಷ್ಯ ಅಂತ ಸಮಾಸ ಆಗಬಾರದು. ಓದನಸ್ಯ ಪಾಚಕ ಅಂತ ಪ್ರತ್ಯೇಕವಾಗಿ ಇರಬೇಕು ಅಂತ ಒಂದು ನಿಯಮ. ಹೀಗೆ ತ್ರಿಜಕಾಭ್ಯಾಂ ಕರ್ತರಿ ಅಂತೇನು ಸೂತ್ರ ಹೇಳಿದೆ, ಅದಕ್ಕೆ ವಿರೋಧಿಯಾಗಿ ಯಾಜಕಾದಿಭ್ಯಶ್ಚ ಅಂತ ಇನ್ನೊಂದು ಸೂತ್ರ ಇದೆ. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಅದರ ಸಂಖ್ಯೆ 703, ಸೂತ್ರ ಸಂಖ್ಯೆ ಅಷ್ಟಾಧ್ಯಾಯಿಯಲ್ಲಿ 2-2-9. ಏಭಿ ಷಟ್ಯಂತಂ ಸಮಸ್ಯತೆ. ಯಾಜಕ ಅಂದ್ರೆ ಯಜ್ಞ ಮಾಡುವವನು, ಅದೊಂದು ಗಣ. ಆ ಯಾಜಕ ಮೊದಲಾದ ಅನೇಕ ಶಬ್ದಗಳಿರುವಂತಹ ಒಂದು ಗುಂಪದು. ಆ ಗುಂಪಿನಲ್ಲಿರುವಂತಹ ಯಾವುದೇ ಶಬ್ದದ ಜೊತೆಗೆ ಷಷ್ಠಿ ವಿಭಕ್ತಿಯಂತವಾದ ಶಬ್ದಕ್ಕೆ ಸಮಾಸ ಆಗಬಹುದು ಅಂತ ಅದರ ತಾತ್ಪರ್ಯ.
ತ್ರಿಜಗಾಭ್ಯಾಂ ಕರ್ತರಿ ಅಂತೇನು ಮುಂದಿನ ಸೂತ್ರ ಇದೆ. ಕರ್ತೃತ್ವದಲ್ಲಿರುವ ತ್ರಿಚ್ ಪ್ರತ್ಯಯ ಮತ್ತು ಅಕಪ್ರತ್ಯಯಾಂತವಾದ ಶಬ್ದಗಳ ಜೊತೆಗೆ ಷಷ್ಠಿ ವಿಭಕ್ತಿಂತವಾದಕ್ಕೆ ಸಮಾಸ ಆಗಬಾರದು ಅಂತ ಹೇಳಿ ಮುಂದಿನ ಆ ಸೂತ್ರಕ್ಕೆ ಈ ಸೂತ್ರವು ಪ್ರತಿಪ್ರಸವ. ಪ್ರಸವ ಅಂದ್ರೆ ಹೆರುವುದು, ಪ್ರತಿಪ್ರಸವ ಅಂದ್ರೆ ಪ್ರತಿಯಾಗಿ ಹೆರುವುದು. ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದ ಷಷ್ಠಿ ಸಮಾಸವನ್ನೇನು ನಿಷೇಧಿಸಿದ್ದಾರೆ, ಆ ನಿಷೇಧಕ್ಕೆ ಇದು ಮತ್ತೊಂದು ನಿಷೇಧ. ಹಾಗಾದ್ರೆ ಇಲ್ಲಿ ಸಮಾಸ ಆಗಬಹುದು ಅಂತ ಅರ್ಥ. ಈ ಯಾಜಕಾದಿಭ್ಯಶ್ಚ ಎಂಬ ಸೂತ್ರದ ಪ್ರಕಾರ ಬ್ರಾಹ್ಮಣ ಯಾಜಕ, ಬ್ರಾಹ್ಮಣನಿಗೆ ಯಜ್ಞವನ್ನು ಮಾಡಿಸುವವನು. ಬ್ರಾಹ್ಮಣಸ್ಯ ಯಾಜಕ, ಬ್ರಾಹ್ಮಣ ಯಾಜಕ. ಷಷ್ಠಿ ವಿಭಕ್ತಿಂತವಾದ ಶಬ್ದವೇ ಇದೆ, ಆದರೂ ಸಮಾಸ ಮಾಡಬಹುದು. ಹಾಗೇನೆ ದೇವಸ್ಯ ಪೂಜಕ, ದೇವಪೂಜಕ, ಅಲ್ಲೂ ಕೂಡ ಷಷ್ಠಿ ವಿಭಕ್ತಿಂತವಾದ ಶಬ್ದ ಪೂಜಕ ಎಂಬುದರ ಜೊತೆಗೆ ಸಮಾಸ ಹೊಂದಿದೆ ಅಂತ ತಾತ್ಪರ್ಯ. ಅದನ್ನೇ ಜಯತೀರ್ಥರು ಕರ್ತರಿ ಚೈತಿ ಪ್ರತಿಷಿದ್ಧಸ್ಯ ಯಾಜಕಾದಿಭ್ಯಶ್ಚೈತಿ ಪ್ರತಿಪ್ರಸವಾತ್ ತ್ರಿಜಂತೇನ ಷಷ್ಠ್ಯಾ ಸಮಾಸ ಉಪಪತ್ತಿ ಅಂತ ಹೇಳಿರುವುದು. ಜಯತೀರ್ಥರ ಪ್ರಕಾರ ಈ ಯಾಜಕಾದಿಭ್ಯಶ್ಚ ಎಂಬ ಸೂತ್ರಕ್ಕನುಸಾರವಾಗಿ ಯಾಜಕಾದಿ ಗಣದಲ್ಲಿ ವೇದ ಕರ್ತ ಎಂಬ ಶಬ್ದವು ಸೇರ್ಕೊಂಡಿರುವುದರಿಂದ ವೇದಸ್ಯ ಎಂಬ ಷಷ್ಠ್ಯಂತವಾದ ಶಬ್ದ ಕರ್ತ ಎಂಬ ಶಬ್ದದ ಜೊತೆಗೆ ಸಮಾಸ ಹೊಂದಬಹುದು ಅಂತ ತಾತ್ಪರ್ಯ. ಅಥವಾ ದ್ವಿತೀಯಾಂತಸ್ಯ ತೃಣ್ಣಂತೇನವಾ ಅಯಂ ಸಮಾಸ. ವೇದಂ ಕರ್ತ ವೇದಕರ್ತ ಅಂತ ಇಟ್ಕೊಂಡ್ಬಿಟ್ರೆ, ದ್ವಿತೀಯ ವಿಭಕ್ತಿ ಇಟ್ಕೊಂಡ್ಬಿಟ್ರೆ ಏನು ಸಮಸ್ಯೆ ಇಲ್ಲ. ಮತ್ತಿದು ತೃಚ್ ಪ್ರತ್ಯಯಾಂತವಾದ ಶಬ್ದವೂ ಅಲ್ಲ ಕರ್ತ ಅನ್ನೋದು. ಕರ್ತ ಅನ್ನೋದು ತೃಚ್ ಪ್ರತ್ಯಯದಿಂದಲೂ ಆಗಬಹುದು, ತೃಣ್ ಪ್ರತ್ಯಯದಿಂದಲೂ ಆಗಬಹುದು. ತೃಚ್ ಪ್ರತ್ಯಯ ಬಂದಿದ್ರೆ ಅದಕ್ಕೆ ಷಷ್ಠಿ ವಿಭಕ್ತಿ ಬರಬೇಕು ಅಂತ ನಿಯಮ ಇದೆ. ಷಷ್ಠಿ ವಿಭಕ್ತಿ ಬಂದಮೇಲೆ ಸಮಾಸ ಆಗಬಾರದು ಅಂತ ನಿಯಮ ಇದೆ. ಅದ್ರ ಬದಲು ತೃಣ್ ಪ್ರತ್ಯಯ ಅಂತ ಇಟ್ಕೊಂಡ್ಬಿಟ್ರೆ ಸಮಸ್ಯೆಯೇ ಇಲ್ಲ. ವೇದಂ ಕರ್ತ ವೇದಕರ್ತ, ಅದು ದ್ವಿತೀಯ ಶಿತ ಅತೀತ ಗತ ಅತ್ಯಸ್ತ ಆಪನ್ನೈ ಅಂತ ಸೂತ್ರ ಇದೆ. ದ್ವಿತೀಯ ವಿಭಕ್ತಿಯಂತವಾದ ಶಬ್ದ ಶ್ರಿತಾದಿ ಶಬ್ದಗಳ ಜೊತೆಗೆ ಸಮಾಸ ಪಡಿಬಹುದು ಅಂತಲ್ಲಿದೆ. ಶ್ರಿತಾದಿ ಶಬ್ದಗಳು ಅಂದ್ರೆ ಅದರಲ್ಲಿ ಆ ಗುಂಪಿನಲ್ಲಿ ಈ ಕರ್ತ ಅನ್ನೋದನ್ನು ತಗೊಂಡ್ಬಿಟ್ರೆ ಆಯ್ತು. ಹೀಗೆ ಅಲ್ಲಿ ಟೀಕಾಕಾರರಾದ ಜಯತೀರ್ಥರ ಅಭಿಪ್ರಾಯ ಇದೆ. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಅದರ ವೃತ್ತಿಯಲ್ಲಿ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದ ವೃತ್ತಿಯಲ್ಲಿ ಈ ಭರ್ತೃ ಶಬ್ದ ವ್ರಜಸ್ಯ ಭರ್ತ ಅಂತ ಅಲ್ಲಿ ಏನ್ ಬಂತಲ್ಲ, ಅಲ್ಲಿ ಒಂದು ಕರ್ತ ಅಂತ ಅರ್ಥ ಇದ್ರೆ ಸಮಾಸ ಆಗಬಾರ್ದು, ಆದ್ರೆ ಒಡೆಯ ಅಂತ ಅರ್ಥ ಇದ್ರೆ ಸಮಾಸ ಆಗಬಹುದು ಅಂತ ಆ ವೃತ್ತಿಯಲ್ಲಿ ಒಂದು ನಿಯಮ ಹೇಳಿದ್ದಾರೆ. ಪತ್ಯರ್ಥ ಭರ್ತೃ ಶಬ್ದಸ್ಯ ಯಾಜಕಾದಿತ್ವ ಸಮಾಸ. ಪತಿ ಎಂಬ ಅರ್ಥವನ್ನು ಕೊಡುವ ಭರ್ತೃ ಶಬ್ದಕ್ಕೆ ಯಾಜಕಾದಿ ಗಣದಲ್ಲಿ ಸೇರಿರುವುದರಿಂದ ಹಿಂದಿನ ಯಾಜಕಾದಿಭ್ಯಶ್ಚ ಎಂಬ ಸೂತ್ರ ಪ್ರಕಾರ ಸಮಾಸ ಆಗಲಿಕ್ಕೆ ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಅದಕ್ಕೆ ಉದಾಹರಣೆ ಭುವಃ ಭರ್ತ ಭೂಭರ್ತ ಅಂತ ಸಮಾಸ ಆಗಿದೆ, ಇಲ್ಲಿ ಆಗಿರುವುದರ ಉದಾಹರಣೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನೊಂದು ಪ್ರಶ್ನವನ್ನ ಅದೇ ವೃತ್ತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಕಥಂ ತರ್ಹಿ ಘಟಾನಾಂ ನಿರ್ಮಾತು ತ್ರಿಭುವನ ವಿಧಾತುಶ್ಚ ಕಲಹ ಅಂತ ಪ್ರಶ್ನೆ. ಶೇಷಶಿಷ್ಟ್ಯಾ ಸಮಾಸ ಇತಿ ಕೈಯಟ. ಯಾವುದೋ ಒಂದು ಕಾವ್ಯದಲ್ಲಿ ಘಟಾನಾಂ ನಿರ್ಮಾತು ತ್ರಿಭುವನ ವಿಧಾತುಶ್ಚ ಕಲಹ. ಸಾಮಾನ್ಯ ಘಟವನ್ನು ನಿರ್ಮಾಣ ಮಾಡುವಂತಹ ಒಬ್ಬ ಕುಂಬಾರನಿಗೂ ತ್ರಿಭುವನವನ್ನೇ ನಿರ್ಮಾಣ ಮಾಡುವಂತಹ ಪರಬ್ರಹ್ಮನಿಗೂ ಕಲಹ, ಏನೋ ಒಂದು ತಗಾದೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಘಟಾನಾಂ ನಿರ್ಮಾತು ಅನ್ನುವಲ್ಲಿ ನಿರ್ಮಾತ ಅಂದ್ರೆ ಕರ್ತ ಅಂತ ಅರ್ಥ, ಘಟವನ್ನು ತಯಾರು ಮಾಡುವವನು. ತ್ರಿಭುವನ ವಿಧಾತು ಅನ್ನೋದು ತೃಚ್ ಪ್ರತ್ಯಯಾಂತವಾದ ಶಬ್ದ ಇದೆ, ಅಲ್ಲಿಯೂ ತಯಾರು ಮಾಡುವವನು ಅಂತಾನೆ ಕರ್ತ ಅಂತಾನೆ ಅರ್ಥ. ಘಟಾನಾಂ ನಿರ್ಮಾತು ಅನ್ನುವಲ್ಲಿ ಷಷ್ಠಿ ಸಮಾಸ ಆಗಿಲ್ಲ, ಅದು ಸರಿ ಆಯಿತು. ತ್ರಿಭುವನ ವಿಧಾತು ಅನ್ನುವಲ್ಲಿ ಸಮಾಸ ಷಷ್ಠಿ ಸಮಾಸ ಹೇಗಾಯಿತು ಅಂತ ಪ್ರಶ್ನೆ ಬಂತು. ಅದಕ್ಕೆ ಕೈಯಟ ಅನ್ನುವ ಒಬ್ಬ ವೈಯಾಕರಣ ಪ್ರಾಚೀನ ವೈಯಾಕರಣ ಇದು ಶೇಷಷ್ಠ್ಯ, ಶೇಷೇ ಷಷ್ಠಿ ಅಂತಿದೆ. ತ್ರಿಜಕಾಭ್ಯಾಂ ಕರ್ತರೆ ಮತ್ತೆ ಯಾಜಕಾದಿಭ್ಯಶ್ಚ ಇತ್ಯಾದಿ ಯಾವ ನಿಯಮಗಳು ಏನನ್ನೇ ಹೇಳಲಿ, ಷಷ್ಠಿ ವಿಭಕ್ತಿಯಂತವಾದ ಶಬ್ದ ತನ್ನ ನಂತರ ಇರುವಂತಹ ಮತ್ತೊಂದು ಯಾವುದೇ ಯೋಗ್ಯವಾದ ನಾಮಪದದ ಜೊತೆಗೆ ಸಮಾಸ ಹೊಂದಬಹುದು ಅಂತ
ಎಲ್ಲೆಲ್ಲಿ ಇಂಥ ಸಮಾಸಗಳನ್ನೆಲ್ಲ ನಾವು ಮಾಡಬೇಕಾಗಿದೆಯೋ ಅದೆಲ್ಲವನ್ನೂ ಶೇಷೇ ಷಷ್ಠಿ ಎಂಬ ಸೂತ್ರದ ಪ್ರಕಾರ ಮಾಡಿ ಮುಗಿಸಬಹುದು. ಹೀಗೆ ಘಟಾನಾಂ ನಿರ್ಮಾತು, ಅದನ್ನು ಘಟ ನಿರ್ಮಾತು ಅಂತ ಹೇಳ್ಬೋದು. ತ್ರಿಭುವನಸ್ಯ ವಿಧಾತ, ತ್ರಿಭುವನ ವಿಧಾತ, ಅಲ್ಲಿಯೂ ಸಮಾಸ ಮಾಡಬಹುದು. ಹೀಗೆ ಸಮಾಸ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅಂತ ಅನ್ನೋದನ್ನ ಕೈಯಟನೇ ಅಲ್ಲಿ ತೋರಿಸಿಕೊಟ್ಟಿದ್ದಾನೆ. ಆದ್ರಿಂದ ನಾವು ನಮ್ಮ ವ್ಯವಹಾರದಲ್ಲೂ ಕೂಡ ಅಪಾಂ ಸೃಷ್ಟ, ಅಪ್ಸೃಷ್ಟ, ವ್ರಜಸ್ಯ ಭರ್ತ, ವ್ರಜಭರ್ತ ಹೀಗೆಲ್ಲ ಪ್ರಯೋಗ ಮಾಡಲಿಕ್ಕೆ ಯಾವುದೇ ರೀತಿಯಿಂದ ಹಿಂಜರಿಬೇಕಾಗಿಲ್ಲ. ವ್ಯಾಕರಣದ ನಿಯಮಗಳನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡು ಅದಕ್ಕೆ ಅಂಟಿಕೊಂಡು ನಮ್ಮ ವ್ಯವಹಾರದ ಅನುಕೂಲವನ್ನು ಹಾಳು ಮಾಡಿಕೊಳ್ಬೇಕಾಗಿಲ್ಲ ಅನ್ನೋದು ಇದೆಲ್ಲದರಿಂದಲೂ ಗೊತ್ತಾಗ್ತದೆ. ಅದರಂತೆ ವೇದಕರ್ತು ಅಂತ ಆಚಾರ್ಯರ ಪ್ರಯೋಗ ಇದೆ.